ಬೆಳಿಗ್ಗೆ ಎದ್ದ ಮೇಲೆ ನಿಂದ್ರಿಸಿ ಕ್ಲೀನ್ ಮಾಡ್ಬೇಕು ಅಂಬದ್ರಾಗ ಕಾಲು ಇಲ್ಲ, ಕಾಲುಗಳು ಎರಡು ನಿಂದ್ರಕ ಕೋಲೆ ಅಟ್ಯಾಕ್ ಆಗೈತಿ. ಇದು ಏನ್ ಮಾಡಕ್ ಬರೋದಿಲ್ಲ. ಓಪಿಡಿ ಬಳ್ಳಾರಿ ಬಂದಾನ, ಬಳ್ಳಾರಿಯಾಗ ಇಷ್ಟು ಬೆಳ್ದಾನ, ಬೇಜಾರ್ ಮಾಡ್ಕೊಂತಾನ. ಬಾಳ ಫೀಲಿಂಗ್ ಅಪ್ಪ. ಇಂಥ ಹುಡುಗರು ನೋಡಿದಂಗಲ್ಲ ನನಗೆ ಫೀಲಿಂಗ್. ಯಾಕ 4 ಮಕ್ಳಿದ್ದು ಅವ್ರ ನೋಡಿ ನಾನು ಮರಿತಿದ್ದೆ ಇರ್ತದ್ದು. ಇರ್ಲ್ ಬಿಡು, ಇಷ್ಟು ಜನ ಇದಾರಲ್ಲ ಅವನ್ನ ನೋಡ್ಕೊಂಡು ಹೋತಾರ ಅಂತ. ಆಮೇಲೆ ನನಗೆ ಹುಟ್ಟಿತು, ಇನ್ನ ದೊಡ್ಡರಾದಂಗಲ್ಲ ಯಾರ್ ಸಂಸಾರ ಅವ್ರಿಗೆ, ಇವನ್ನಂತೂ ಯಾರು ನೋಡೋದಿಲ್ಲ. ಮದ್ವಿ ಮಾಡ್ಬೇಕು, ಅವ್ರ ಗಂಡ ಹೆಂಡತಿ ಬೇಸಿರ್ತಾರ. ಹೆಂಡತಿಗೆ ಬಂದಷ್ಟು ಯಾರಿಗೂ ಬರೋದಿಲ್ಲ, ಮಕ್ಕಳಿಗೆ ಹೆಂಡತಿಗೆ ಬಂದಷ್ಟು ಯಾರಿಗ್ ಕಳ್ಕಕ್ಲೈತಿ ಅಂತ ನಾವ್ ಬಂದ್ ಬಳಗದಾಗ ಮಾಡಿಕೆ ಎಲ್ಲಿ ಧ್ವನಿ ಇವಾಗಿಲ್ಲ. ಅವ್ನಿಗೆ ಆ ಧ್ವನಿ ಇಲ್ಲವು. 10 ದಿನ ಅಡ್ಮಿಟ್ ಆಗಿದ್ನಪ್ಪ. ಆದ ವರ್ಷ ಹಾರ್ಟ್ ಕೇರ್ ಅಂತ ಅಲ್ಲಿ ಅಡ್ಮಿಟ್ ಆಗಿದ್ದ. ಎಂತರ್ನನ್ನಾಗ್ಲಿ ಗೆಲಿತಾನ. ಒಂದ್ರ ಮೇಲೆ ಒಂದ್ ಕೂತ್ ಬಿಟ್ಟಾವ. ಉಸಿರಾಟ ಆಡಕ್ ತೊಂದ್ರೆ ಆಗುತ್ತೆ, ಬ್ಯಾಡ್ ಅಂದದಕ್ಕೆ ಬಿಟ್ಬಿಟ್ಟಿ. ಮತ್ತೆ ಟ್ಯೂಷನ್ ಕೂಡ ಎಲ್ಲಿ ಹೇಳೋದೇ ಇಲ್ಲಪ್ಪ. ಹೊಡೆದು ಸೈಕಲ್ ತಿರುಗಿ ಇವೆಲ್ಲ ನೋವು ಅಂತಾನ. ಆರೋಗ್ಯ ಒಂದೇ ದೇವ್ರು ಬೇಯಿಸ್ಕೊಟ್ರೆ ಸಾಕು ನೋಡಪ್ಪ. ನಾವೇನಿಲ್ಲ ಮಗ ದೊಡ್ಡ. ಬಾಳ ಹೆಮ್ಮೆ ಐತಪ್ಪ, ಬಾಳ ಹೆಮ್ಮೆ ಐತಿ. ಇಷ್ಟು ಕಾಲು ಏನು ಮಾಡಂಗಿಲ್ಲ ನನ್ನ ಮಗನ ಮುಂದೆ. ಕಾಲ್ ಇದ್ದವ್ರು ಎಷ್ಟೆಷ್ಟೋ ಡಿಗ್ರಿಗಳು ಪಾಸ್ ಆದವ್ರು ನಮ್ ಮಗನ ಮುಂದೆ ಏನು ಮಾಡಂಗಿಲ್ಲ. ಎಲ್ಲವೂ ಪ್ರಶಸ್ತಿ ತಗೊಂಡಾನ. ಇಂಥವಿಲ್ಲ ಅಮ್ಮಂಗಿಲ್ಲ. ಎಲ್ಲಿ ಹೋದ್ರು ಇನ್ನೂ ಕರಿತಾರ. ಅವ್ನ ಆರೋಗ್ಯ ಬೇಯಿಸಿಲ್ದದಕ್ಕ, ದೂರ ಹೋಗ್ಲಾರ್ದ ಆಗ್ಲಾರ್ದದಕ್ಕ ಹೋಗಿಲ್ಲ. ಸಾರ್ಥಕತೆ, ನಾನ್ ನಡೆದದಕ್ಕೆ ಸಾರ್ಥಕತೆ. ಬಹಳ ಖುಷಿ ಆಗ್ತದಪ್ಪ. ನಮಸ್ಕಾರ ಎಲ್ರಿಗೂ. ಒಂದು ಪ್ರೇರಣೆ, ಒಂದು ಶಕ್ತಿ, ಒಂದು ಸಾಧನೆಯ ಬದುಕನ್ನು ನಾವಿಂದು ಸ್ವಾಗತಿಸುತ್ತಿದ್ದೇವೆ. ಜೀವನದಲ್ಲಿ ಇದು ಸಾಧ್ಯವಿಲ್ಲ ಎನ್ನುವ ಮಾತನ್ನು ತಪ್ಪು ಎಂದು ಸಾಧಿಸಿ ತೋರಿಸಿದ ವ್ಯಕ್ತಿ ಇವರು. ಪ್ರತಿಭೆಗೆ ಮಿತಿಯಿಲ್ಲ, ಮನೋಬಲಕ್ಕೆ ಅಡ್ಡಿಯಿಲ್ಲ ಎನ್ನುವುದನ್ನು ತನ್ನ ಜೀವನದ ಮೂಲಕ ಸಾಬೀತು ಮಾಡಿದ ಸಾಧಕರಿವರು. ಶಿಕ್ಷಕರಾಗಿ ಅನೇಕ ಮನಸ್ಸುಗಳಿಗೆ ಬೆಳಕು ತುಂಬಿದವರು, ಗಾಯಕರಾಗಿ ಅನೇಕ ಹೃದಯಗಳನ್ನು ಸ್ಪರ್ಶಿಸಿದವರು, ಹಳೆಯ ನಾಣ್ಯಗಳ ಮೂಲಕ ಇತಿಹಾಸವನ್ನು ಜೀವಂತವಾಗಿಟ್ಟವರು. ಹೇಳುವುದಾದರೆ ಆಡು ಮುಟ್ಟದ ಸೊಪ್ಪಿಲ್ಲ, ಸೋಮನಾಥ್ ಸಾಲಿಮಠ್ರವರು ತೊಡಗದ ಕಾರ್ಯವಿಲ್ಲ ಎಂಬ ಮಾತು ಇವರಿಗೆ ಸರಿಯಾಗಿ ಹೊಂದುತ್ತದೆ. ಯಾವ ಕ್ಷೇತ್ರವನ್ನೇ ಹಿಡಿದರೂ ಅದರಲ್ಲಿ ತಮ್ಮ ಗುರುತನ್ನು ಮೂಡಿಸಿದ ಬಹುಮುಖ ಪ್ರತಿಭೆ ಇವರದು. ಇಂತಹ ಅಪರೂಪದ ವ್ಯಕ್ತಿಯನ್ನು ನಮ್ಮ ಮಧ್ಯೆ ಕಾಣುವುದು ನಮ್ಮೆಲ್ಲರಿಗೂ ಸೌಭಾಗ್ಯವಿದು. ಅಮ್ಮ ನಮಸ್ತೆ. ನಮಸ್ತೆ. ನೀವು ಸ್ವಲ್ಪ ಒಂದು 4 ಮಾತು ಹೇಳೋದಾದ್ರೆ ಹೇಳ್ತೀನಪ್ಪ.
ಮಗಂದು ಹೇಳಕ್ ನಮಗೆ ಖುಷಿ ಮೂರ್ತಿ. ಏನಂದ್ರೆ ಅವಾಗಿನ ಪರಿಸ್ಥಿತಿ ಕಷ್ಟ, ಆಮ ಆದ್ರನು ಇವಾಗ ಆತನ ಬೆಳವಣಿಗೆ ನೋಡಿ ನಮಗೆ ಖುಷಿ ಅನಿಸ್ತೈತೆ. ಆಮ 7 ತಿಂಗಳಾಗ ಹುಟ್ಟಿದ್ರು ಅವರು. ಹ್ಮ್ 7 ತಿಂಗಳಾಗ ಹುಟ್ಟಿದ್ರು. ಆಮೇಲೆ 7 ತಿಂಗಳಾಗ ಅಲ್ಲು ಬರೋ ಹೊತ್ನಾಗ ವಾಂತಿ ಜ್ವರ ಬೇದಿ ಬಂತು. ಎಲ್ಲಿಮ್ಮ ಸಾರು ಹುಟ್ಟಿದಲ್ಲಿ? ರಾರಾವಿ ರಾರವೇ ಕುಗ್ರಾಮ ರಾರಾವಿ ಹಾ, ಸಿರುಗುಪ್ಪ ತಾಲೂಕಿನಾಗ ಆಮ ರಾರಾವಿ ಅಂತ. ಹ್ಮ್. ರಾರಾವಾಗ ಅವ್ರು ಹುಟ್ಟಿದ್ದು, ಸೋಮನಾಥ್ ಸರ್ ಹುಟ್ಟಿದ್ದು. ಯಾವ ಇಸಿವಿಲ್ಲಮ್ಮ ಅವರು? ಶಿವಿ ಏನು ಇರ್ಲಿ ಮುಂದೆ ಹೇಳಿ. ವಿಷಯ ಗೊತ್ತಿಲ್ಲ. ಓಕೆ ಓಕೆ. ಅದು ಹುಟ್ಟಿದ್ದತ್ತ ಕುಗ್ರಾಮ. ಅದು ಎಷ್ಟನೇ ಮಗಮ್ಮ ನಿಮಗೆ ಸಾರು? 2ನೇ ಮಗ. ಹಾ ಓಕೆ. ಫಸ್ಟು ಒಬ್ಬತ್ತ ಆದ್ಮೇಲೆ ಇನ್ನು 2ನೇ ಮಗ. ಹ್ಮ್ ಅದೇ ಅಲ್ಲು ಬರೋ ಹೊತ್ನಾಗ ವಾಂತಿ ಬೇದಿ ಜ್ವರ ಆಗಿ ಹ್ಮ್ ಫುಲ್ಲು ಪ್ಯೂರ್ ಜ್ವರ, ಹ್ಮ್ ಫುಲ್ಲು ಜ್ವರ ಹ್ಮ್ ಆಯ್ತು. ರಾತ್ರಿ ಎಲ್ಲ ಚೆನ್ನಾಗಿ ನಿಂತ್ಕೊಂಡನ, ಎಲ್ಲ ಬೇದಿ ಆದಾಗ ನಿಂದ್ರಿಸಿ ಹ್ಮ್ ಎಲ್ಲ ಕ್ಲೀನ್ ಮಾಡೀನಿ, ಎಲ್ಲ ಮಾಡೀನಿ. ಹ್ಮ್ ಬೆಳಿಗ್ಗೆ ಎದ್ದ ಮೇಲೆ ಹ್ಮ್ ನಿಂದ್ರಿಸಿ ಕ್ಲೀನ್ ಮಾಡ್ಬೇಕು ಅಂಬದ್ರಾಗ ಹ್ಮ್ ಕಾಲು ಇಲ್ಲ. ಕಾಲುಗಳು 2 ನಿಂದ್ರಕ ಆಗೋಲ್ದು ಅವನಿಗೆ. ಹ್ಮ್ ಅಳಕತ್ತಾನ. ಹಾಗೆ ಎಷ್ಟಮ್ಮ ಅವರಿಗೆ ವಯಸ್ಸು? 7 ಅವಾಗ 9 ತಿಂಗಳು, ಹ್ಮ್ ಹ್ಮ್ 9 ತಿಂಗಳು ಅಥವಾ 8 ತಿಂಗಳು ಅಷ್ಟೇ. ಹ್ಮ್ ಹ್ಮ್ ಅಷ್ಟ್ರಾಗ ಅಲ್ಲು ಮಾಡೋದು ಹುಡುಗರು. ಹ್ಮ್ ಅಷ್ಟ್ರಾಗ ಹಂಗಾಯ್ತು ಅವನಿಗೆ. ಹ್ಮ್ ಹ್ಮ್ ಆಮೇಲೆ ಹಿಂಗಾಯ್ತಲ್ಲ ಯಾಕಂದ್ರೆ ನಮ್ಮ ಸ್ವಾಮಿಯರನ್ನು ಡಾಕ್ಟ್ರ್ ಇದ್ರು, ಆಯುರ್ವೇದ ಡಾಕ್ಟ್ರ್ ಅವ್ರ ಅಪ್ಪರು ಹ್ಮ್ ಹ್ಮ್ ಡಾಕ್ಟ್ರ್ ಇದ್ರು. ಹ್ಮ್. ಇಲ್ಲ ಇದು ಏನೋ ಪೋಲಿಯೋ ಹೊಡೆದ ಲಕ್ಷಣ ಕಾಣ್ತಾವಿದ ಅಂತೇಳಿ ಹ್ಮ್ ಬೆಳಿಗ್ಗೆ ಎದ್ದು ಅದು ಕುಗ್ರಾಮ, ಆಮೇಲೆ ನಾವು ನಮ್ದು ಸ್ವಂತ ಊರು ಸಿಂಧನೂರು, ಹ್ಮ್ ಸಿಂಧನೂರಿಗೆ ಕರ್ಕೊಂಡು ಹೋದ್ವಿ ಅವನ್ನ ಆಮ ಡಾಕ್ಟ್ರ್ ತಕ್ಕ. ಹ್ಮ್ ಕರ್ಕೊಂಡು ಹೋದ್ವಿ. ಅಲ್ಲಿ ಹೇಳಿದ್ರು ಡಾಕ್ಟ್ರ್, ಇಲ್ಲಮ್ಮ ಇದು ಪೋಲಿಯೋ ಅಟ್ಯಾಕ್ ಆಗೈತಿ, ಇದು ಹ್ಮ್ ಏನು ಮಾಡಕ್ ಬರೋದಿಲ್ಲ, ಹ್ಮ್. OPD ಕರ್ಕೊಂಡು ಹೋಗ್ರು ಬಳ್ಳಾರಿಗೆ, ಹ್ಮ್ ಅಲ್ಲಿ ಏನನ್ನ ಪ್ರಯತ್ನ ಮಾಡ್ಬೋದು ಅವ್ರು ಅಂತ ಹೇಳಿದ್ರು. ಹ್ಮ್ OPD ಬಂದು ಇಲ್ಲಿ ತೋರಿಸಿದ್ವಿ. ಹ್ಮ್ ತೋರಿಸಿದ್ರೆ ಅವರು 3 ತಿಂಗಳು ಇಲ್ಲೇ ಇರ್ಬೇಕು ನೀವು, ಹ್ಮ್ ಕರೆಂಟ್ ಕೊಡ್ತೀವಿ, ಹ್ಮ್ ಆಮೇಲೆ ಸರಿಯಾಗ್ಬೋದು ಅಂತ ಡಾಕ್ಟ್ರುಗಳು ಹೇಳಿದ್ರು. ಹ್ಮ್ ಅವನು ಇನ್ನೂ ಒಂದು ಮಗ 2ನೇ ದೊಡ್ಡವನಿದ್ದ, ಇವನು ಇದ್ದ, ನೋಡ್ಕೊಂಬೋರು ಯಾರಿಲ್ಲ ಮನ್ಯಾಗ. ಹ್ಮ್ ನಮ್ಮ ಹತ್ರನೂ ಇಲ್ಲಿ ದಿನಾ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಇವರು. ಹೌದಮ್ಮ. ಇಲ್ಲೇ ಇರ್ಬೇಕು 3 ತಿಂಗಳು ಅಂದ್ರು. ಹ್ಮ್ ಅದಕ್ಕೂ ನಮಗೆ ಅನಾನುಕೂಲ ಆಗ್ಬಿಡ್ತು. ಹ್ಮ್ ಆಗ್ಲಿಲ್ಲ ಇರಾಕ, ಹ್ಮ್ ಬಳ್ಳಾರಿಯಾಗ ಇರಕ್ ಆಗ್ಲಿಲ್ಲ ನಮಗೆ. ಆಮ ಬಳ್ಳಾರಿಯಾಗ ಇರಕ್ ಆಗ್ಲಿಲ್ಲ. ಹ್ಮ್ ಆಮೇಲೆ ನಾವು ರಾಯಚೂರು ಜಿಲ್ಲೆ ಅಲ್ಲ ನಮ್ಮದು, ಆಮ ಅಲ್ಲಿ ಮೇಟಿ ಔಷಧ ಕೊಡ್ತಾರ, ಇದಕ್ಕೆ ಭಾಳ ಹ್ಮ್ ಯೋಗ್ಯ, ಹ್ಮ್. ಬೇಷತನ, ಸುಮ್ಮನೆ ಕರೆಂಟ್ ಯಾಕೆ ಕೊಡಿಸ್ತಾರಂತ ಅಲ್ಲೆಲ್ಲ ನಮ್ಮ ಬಂಧು ಬಳಗ ಎಲ್ಲ ಹೌದು. ಹ್ಮ್ ಮಾತಾಡಿದ್ಮೇಲೆ ಅಲ್ಲಿ ಮೇಟಿ ಔಷಧ ಕೊಡಿಸಿದ್ವಿ ಅವನಿಗೆ. ಹ್ಮ್ ಇದು ಕರೆಂಟ್ ಗಿರೆಂಟ್ ಏನು ಕೊಡ್ಸಕ್ ಹೋಗ್ಲಲ್ಲ, ಹ್ಮ್ ಬ್ಯಾಡ ಅಂದ್ಬಿಟ್ರು. ನಮ್ಮ ಜೊತೆಗೆ ಯಾರು ಇಲ್ಲ ಇಲ್ಲಿ, 3 ತಿಂಗಳು ಇರೋದು ಆಗೋದಲ್ಲ OPDಯಾಗ ಅಂತೇಳಿ ಹ್ಮ್ ಆ ಮೇಟಿ ಔಷಧ ಕೊಡಿಸಿ, ಹ್ಮ್ ಮೇಟಿ ಔಷಧದಿಂದ ಸ್ವಲ್ಪ ಗುಣಮುಖ ಹಾಕ್ಯ ಅಂತ ಬಂದ. ದಿನ ಸ್ವಲ್ಪ ಹ್ಮ್ ಕುಂದ್ರಕನು ಬರ್ತಿದ್ದಿಲ್ಲ, ನಡುವಿನಾಗನು ಇದಾಗಿಬಿಟ್ಟಿತ್ತು. ಹೌದಮ್ಮ. ನಡುವಿನಲ್ಲಿದ್ದ ಪೋಲಿಯೋ ಅಟ್ಯಾಕ್ ಆಗಿತ್ತು, ಹ್ಮ್ ಕುಂದ್ರಕಾಯ್ತು. ಆಮೇಲೆ ಮಾತನು ಹ್ಮ್ ಬೇಸ ಅಳೋದು ಮಾಡೋದು ಎಲ್ಲ ಮಾಡಿದೆ. ಹ್ಮ್ ಅವಾಗಲಿದ್ದು ಸ್ವಲ್ಪ ಆರೋಗ್ಯ ಸುಧಾರಿಸ್ತು. ಹ್ಮ್ ಆಮೇಲೆ ಹಿಂಗೆ ದಿನ ದೊಡ್ಡನಾದಂಗೆಲ್ಲ ಮತ್ತೆ 6 ವರ್ಷದಾಗ ಅವ ಶಾಲೆ ಸೇರಿಸ್ಬೇಕು. ಹ್ಮ್ ಬಂದು ಕೇಳಿದರು, ಶಾಲೆ ಸೇರಿಸ್ರಿ, ಹ್ಮ್ ನಾವು ಅಟೆಂಡೆನ್ಸ್ ಹಾಕ್ತೀವಿ ನಿಮ್ಮ ಮಗ್ಗ. ಹ್ಮ್ ಇಲ್ಲೇ ಗುಡಿಯ ನಾವು ಇದ್ದ ಕಡೆ ಒಂದು ಗುಡಿ ಹತ್ರ ಒಬ್ರು ಹ್ಮ್ ಸ್ವಾಮಿಯರು ಪಾಠಶಾಲೆ ಅಂತ ಮಾಡಿದ್ರು ಹುಡುಗರಿಗೆ. ಹ್ಮ್ ಹ್ಮ್ ಆ ಪಾಠಶಾಲೆಗೆ ನಮ್ಮ ಮಗ ಓದಿದ್ದು. ಹ್ಮ್ ಹ್ಮ್ ಹತ್ರ ನಮ್ಮ ಮನೆಗೆ ಮನೆಗೆ ಹತ್ರ ಇತ್ತು. ಹ್ಮ್ ನಾನಾಗ್ಲಿ ನಮ್ಮ ಸ್ವಾಮಿ ಆಗ್ಲಿ ಹೋಗಿ ಎತ್ಕೊಂಡು ಹೋಗಿ ಹ್ಮ್. ಬಿಟ್ಟು ಬರ್ತಿದ್ವಿ. ಹೌದಮ್ಮ. ಅದೇ ಇರ್ಬೋದ್ ದೇವ್ರ ಗುಡಿಯಾಗ ಹೇಳ್ತಿದ್ರು ಅವ್ರು. ಓಹೋ ಇರ್ಬೋದ್ ದೇವ್ರ ಗುಡಿ ಅಂತ ಇತ್ತು ನಮ್ಮ ಮನೆ. ಹ್ಮ್ ಮನೆಗೆ ಸ್ವಲ್ಪ ಅಂದ್ರೆ ರೋಡಿನಷ್ಟು ದೂರ ಆತತ್ತು. ಹ್ಮ್ ಅಲ್ಲಿ ಹೋಗಿ ದಿನ ಬಿಟ್ಟು ಬರ್ತಿದ್ವಿ. ಹ್ಮ್ ಹ್ಮ್ ಶಾಲೆಗೆ ಹಂಗ ಪಾಪ ಸಾರುಗಳು ಅಡ್ಡಾಡ್ಕೊಂಡು ಹಾಕ್ತಿದ್ರು. ಹ್ಮ್ ವರ್ಷ ಒಂದೊಂದು ಕ್ಲಾಸ್ ಹಂಗ ಏರ್ಸಿ ಅಂತ ಹೋದ್ರು. ಹ್ಮ್ ಆಮೇಲೆ ಎಷ್ಟು 4ನೇ ಕ್ಲಾಸ್ಲಿದ್ದೆ 3ನೇ ಕ್ಲಾಸ್ಲಿದ್ದೆ ಇರಲಮ್ಮ, ಹ್ಮ್. ಶಾಲಿಗೆ ಬರ್ಲೇಬೇಕಾತತೆ. ಅವ್ರಿಗೆ ಸ್ವಲ್ಪ ಪಾಠದ ವ್ಯವಸ್ಥೆ ಎಲ್ಲ ಹ್ಮ್. ಕೇಳ್ಬೇಕಾತತೆ, ಬರ್ಬೇಕಂದಾಗ ಅವಾಗ ಒಂದು ಬಂಡಿ ಅಂತದ್ ಮಾಡಿದ್ವಿ. ಶಾಲೆಗೆ ಹುಡುಗರು ಕರ್ಕೊಂಡು ಹೋಗ್ತಿದ್ವು, ಕರ್ಕೊಂಡ್ ಬರ್ತಿದ್ವು. ಹ್ಮ್ ಅದ್ರಾಗ ಹೋಗಿ ಬರ್ತಿದ್ದ. ಹ್ಮ್ ಅಲ್ಲಿ ನಾವು ಇದ್ದಲ್ಲಿ 7ನೇ ಕ್ಲಾಸಿನ ತನಷ್ಟೇ ಇತ್ತು ಸ್ಕೂಲ್. ಹ್ಮ್ ಹ್ಮ್ ಆಮೇಲೆ ಸ್ಕೂಲ್ ಇದ್ದಿಲ್ಲ. ಹಳ್ಳಿ ಊರು. ಹಳ್ಳಿ ಊರು. ಹ್ಮ್ ಅಲ್ಲಿ 7ನೇ ಕ್ಲಾಸಿನ ತನಕ ಓದಿದ.
ಆಮೇಲೆ ನಮ್ಮೂರು ಸಿಂಧನೂರ್ನ್ಯಾಗ ಬಿಟ್ಟಿವಿ ಹೈಸ್ಕೂಲ್. ಹೈಸ್ಕೂಲಿಗೆ. ಸಿಂಧನೂರ್ನ್ಯಾಗ ಬಿಟ್ಟಿವಿ. ಸಿಂಧನೂರ್ನ್ಯಾಗ ಒಂದು ಅಂದ್ರೆ ಅಲ್ಲಿ ಏನು ಹಾಸ್ಟೆಲ್ ಅಮ್ಮ ಹೆಂಗೆ? ಇಲ್ಲ, ನಮ್ಮ ಮನೇನೆ ಇತ್ತು. ನೀವು ಮನೆನೇ ಶಿಫ್ಟ್ ಮಾಡಿದ್ರಿ? ಇಲ್ಲ, ನಮ್ಮ ಅತ್ತಿ ಮಾವ ಮೈದ್ನೋರು ನಮ್ಮ ಹೆಣ್ಮಕ್ಳು ಎಲ್ಲಾರು ಇದ್ರು. ಅವ್ರ ಹತ್ರ ಬಿಟ್ಟಿವಿ. ಮತ್ತೆ 7ನೇ ಕ್ಲಾಸ್ಲಿದ್ದ ದೊಡ್ಡವನು ಇವನು ಇಬ್ಬರನ್ನ ಬಿಟ್ಟಿವಿ. ಇಬ್ರು ಓದ್ತಿದ್ರು. ಅಲ್ಲಿ SLC ಮುಗಿಸಿದೆ. ಅಂದ್ರೆ ನೀವು ಹಳ್ಳಿ ಊರಲ್ಲೇ ಇದ್ದೀರಮ್ಮ? ನಾವ್ ಅಲ್ಲೇ ಇದ್ವಿ, ಹಳ್ಳಿ ಊರಾಗ. ರಿಟೈರ್ಡ್ ಆಗೋವರೆಗೂ ನಾವು ಎಲ್ಲಿ ಸಿಂಧನೂರಿಗೆ ಆಗ್ಲಿ ಹುಡುಗರ್ನ ಓದ್ಸಕ್ಕಾಗ್ಲಿ ನಾವ್ ಎಲ್ಲಿಗೆ ಹೋಗೇ ಇಲ್ಲ. ಅವರೇ ಹೋಗೋದು ಬರೋದು ಎಲ್ಲ. ಹಂಗಾಗಿ ಅದು SLC ತನ ಸಿಂಧನೂರ್ನಾಗ ಓದ್ದೆ. SLC ಆದ್ಮೇಲೆ PVC ಸುರಗುಪ್ಪಿಗೆ ಹಚ್ಚಿದ್ರು. ಸುರಗುಂಪ್ಯಾಗ ಓದ್ದೆ. ಸಿರಿಗುಂಪಲ್ಲಿ ಮತ್ತೆ ಅಲ್ಲಿ ಸುರಗುಪ್ಪದಾಗ ಅವ್ರ ಕಾಕಪ್ಪರು ಮಾಸ್ಟರ್ ಇದ್ರು. ಅವ್ರ ಕಾಕಪ್ಪನ ಹತ್ರ ಇದ್ದ ಶಾಂತಿನಿಕೇತನ್ ಶಾಲ್ಯಾಗ. ಅವರು ಕಕ್ಕ ಟೀಚರ್ ಆಗಿದ್ದ. ಒಂದು ರೂಮ್ ಹಿಡ್ಕೊಂಡು ಕಕ್ಕ ತಾನು ಇಬ್ರು ಇದ್ರು ಅವ್ರು. ಅವ್ರನ್ನ ನೋಡ್ಕೊಳೋದು ಯಾಕಂದ್ರೆ ಇಲ್ಲ, ಎಲ್ಲ ಸ್ವಂತ ಮಾಡ್ಕೊಂತಿದ್ನಪ್ಪ ಅವನು. ಎಲ್ಲ ಬಟ್ಟೆ ಹೊಕ್ಕೊಂಬೋದು ಎಲ್ಲ. ಎಷ್ಟು ಆಕ್ಟಿವ್ ಇದ್ದ. ಇಷ್ಟಿಷ್ಟ ಹತ್ರ ಕಟ್ಟಿಗಳು ಹಂಗ ಎಗ್ರಿ ಕುಂತ್ಕೊಂಡ್ಬಿಡ್ತದ. ಅಷ್ಟೇ ಆಕ್ಟಿವ್ ಇದ್ದ ಮನುಷ್ಯ. ಮೆಟ್ಲುಗಳು ಏರೋದಾಗ್ಲಿ ಬಿಡೋದಾಗ್ಲಿ ಅಷ್ಟೇ ಆಕ್ಟಿವ್ ಇದ್ದ ಮನುಷ್ಯ. ಎಲ್ಲ ತಾನೇ ಮಾಡ್ಕೊಂತಿದ್ದ. ಸ್ವಂತ ಬಟ್ಟೆ ಹೊಕ್ಕೊಂಬೋದು, ಆರ್ಸ್ಕೊಂಬೋದು, ಇಟ್ಕೊಂಬೋದು, ಎಲ್ಲ ಮಾಡ್ಕೊಂತಿದ್ದ ಅವನು. ಒಬ್ರಿಗೆ ಬೇಜಾರನೇ ಮಾಡಿಲ್ಲ ಅವನು. ಮುಂದ ಇಲ್ಲಿ ಬಳ್ಳಾರಿಗೆ ಬಂದು ಈಗ ಹೈಸ್ಕೂಲ್ ಅಲ್ಲಿ ಮುಗಿಸಿದ. ಅಲ್ಲಿ PUC 2 ವರ್ಷ ಸುರಗುಪ್ಪದಾಗ. ಆಮೇಲೆ BCom ಮಾಡಿದ್ನಲ್ಲ, BCom ಇಲ್ಲಿ ಬಳ್ಳಾರಿಯಾಗ ಮಾಡಿದೆ. 3 ವರ್ಷ ಮಾಡಿ MCom ಮಾಡಿಕೊಂಡ. ಎಲ್ಲ ಇಲ್ಲೇ ಅವನು. ಅದು ಇದು ಎನೇಬಲ್ ಇಂಡಿಯಾ ಅಂತ ಬ್ಯಾಂಕ್ನಾಗ ಸೇರ್ಕೊಂಡ. ಕೆಲಸ ಮಾಡ್ಕೊಂತ ಹಂಗ ಓದ್ಕೊಂತ ಮುಂದೆ ಬಂದ ನೋಡಪ್ಪ. ಆಮೇಲೆ ಎಲ್ಲಾರ್ದು ಮದುವೆ ಆಯ್ತು. ನಾವು ಅಲ್ಲೇ ಅಂದ. ನೀವು ಬಳ್ಳಾರಿಗೆ ಬಂದಿದ್ದು? ಅವ್ರು ಬಾಳ ದಿನಲ್ಲಿದ್ದ ಬಂದಾರಪ್ಪ. ನಾವ್ ಈಗ ಬಂದದ್ದು. ಬಳ್ಳಾರಿಗೆ ಬಂದಾಗ ಅವ್ರ ಒಬ್ರೇ ಬಂದಾರ? ಒಬ್ರೇ ಬಂದ ನಾನು. ಅವ್ರ ತಮ್ಮ ರುದ್ರಮನ್ ಎಂಬತ್ತ ಅದೇನಲ್ಲ, ಜಿಂದಾಲ ಕೆಲ್ಸ ಮಾಡ್ತಾನಲ್ಲ, ಆತ ಇಬ್ರು ಬಂದ್ರು. ಇಲ್ಲಿ ಎಲ್ಲಿದ್ರಮ್ಮ ಅವರು? ಇವ್ ಅಂದಾಲ್ ಕಾಂಪೌಂಡ್ ಅಂತ ಇತ್ತಲ್ಲ, ಅಂದಾಲಮ್ಮ ಕಾಂಪೌಂಡ್ ಅಂತಂದ್ರು. ಅಲ್ಲಿ ರೂಮ್ ಮಾಡ್ಕೊಂಡಿದ್ರ. ಆತ LLB ಮಾಡ್ತದ, ಈತ MCom ಮಾಡ್ತದ. ಇಬ್ರು ರೂಮ್ ಮಾಡ್ಕೊಂಡು ರೂಮ್ನಾಗ ಇದ್ರು. ಅಂದ್ರೆ ಈಗ ಅವರು ಅವಾಗ ಹೆಂಗ್ ಯಾವ ತರ ಹೋಗಿ ಬರೋದು ಆತರ? ಹೋಗೋದು ಬರೋದು ಎಲ್ಲ. ಅವ್ರಿಗೆ ಏನಾದ್ರು ಒಂದು ವೆಹಿಕಲ್ ಸೈಕಲ್ ಕೊಟ್ಟಿದ್ರು ಗೌರ್ಮೆಂಟ್ ಸೈಕಲ್ ಕೊಟ್ಟಿದ್ರು. ಅದ್ರಾಗ ಆತ ಓಡಾಡ ಒಬ್ರೇ ಬರೋದು. ಸ್ಕೂಲ್ಗೆ ಆಗ್ಲಿ, ಅಲ್ಲಿ ಎನೇಬಲ್ ಇಂಡಿಯಾದಾಗ ಕೆಲಸ ಮಾಡೋದಾಗ್ಲಿ, ಅದೇ ಸೈಕಲ್ ಮೇಲೆ ಓಡಾಡೋದು. ಅಂದ್ರೆ ಅವ್ರು ಓದ್ತಾನೆ ಮತ್ತೆ ಎನೇಬಲ್ ಇಂಡಿಯಾದಾಗ ಕೆಲ್ಸಕ್ಕೆ ಸೇರ್ಕೊಂಡ. ಕೆಲ್ಸ ಮಾಡ್ಕೊಂತಾನೆ ಓದ್ಕೊಂಡ. MCom ಮಾಡಿದ್ದು ಕೆಲ್ಸ ಮಾಡ್ಕೊಂತ. BCom ಏನ್ ಮುಗಿಸಿದ್ನೋ ಏನೋ ನನಗೆ ಅಷ್ಟೊಂದಿಲ್ಲ ಗೊತ್ತಿಲ್ಲ. ಆಮೇಲೆ MCom ಅಂತೂ MCom ಅಲ್ಲ, ಓದ್ಕೊಂತ MCom ಮಾಡ್ಕೊಂಡ. ಇಷ್ಟು ಆತಂದು. ಆಮೇಲೆ ಮದ್ವೆ ಒಲ್ಲೆ ಅಂಬಕತ್ತಿದ್ದ. ಇಲ್ಲಪ್ಪ ಮಾಡ್ಕೋಬೇಕು ನೀನು, ನಾಳೆ ಮುಂದೆ ನಿನ್ನ ಯಾರು ನೋಡ್ತಾರ, ಯಾರ ಸಂಸಾರ ಯಾರ ಮಕ್ಕಳು ಅವ್ರಿಗೆ ಆಗ್ತಾವ, ನೀನಿಗ್ ಮಾಡೋಣ ಮದ್ವೆ ಅಂತೇಳಿ ಹೆಣ್ಣು ನೋಡಿದ್ವಿ. 4 ಕಡೆ ನೋಡಿದ್ವಿ, ಸಿಕ್ಲು, ಮಾಡಿದ್ವಿ ಮದ್ವೆ. ಮಗ ಹುಟ್ಟ್ಯಾನ. ಅವ್ರಿಗೂ ಹೊರ್ತಪ್ಪ, ನನಗೆ ಡೇಟ್ ಓದೆಲ್ಲ ಮುಗಿದು ಜಾಬ್ ಆದ್ಮೇಲೆ ಪೂರ ಎಲ್ಲಾರ ಮದ್ವೆ ಆಗತಕ್ಕ ನಾನ್ ಮದ್ವೆ ಆಗ್ತಿಲ್ಲ ಅಂದ. ಅವ್ರ ತಂಗಿಯರ್ದು, ಅವ್ರ ಅಣ್ಣಂದು, ತಮ್ಮಂದು ಆದ್ಮೇಲೆ ತಾನ್ ಲಾಸ್ಟ್ ಮಾಡ್ಕೊಂಡ ಮದ್ವೆ. ಅವ್ರ ಮದ್ವೆ ಆಗತ್ತ ನಾನು ಒಲ್ಲೆಮ್ಮ ಇಲ್ಲ ನೀನ್ ಮಾಡ್ಕೊಂಡೇ ತಿರ್ಬೇಕು ಅಂತ ನಾನು. ನಂದು ಒಂದೇ ಆಟ, ನೀನ್ ಮಾಡ್ಕೋಬೇಕು. ನಿನ್ನ ಯಾರು ನೋಡೋದಲ್ಲ ಮುಂದೆ, ನಿನಗೆ ಆಧಾರ ಬೇಕು ಅಂತೇಳಿ ಮಾಡಿದ್ನಿ. ನಾವೇ ಎಲ್ಲ ಇಲ್ಲ ಅಲ್ಲಿ ಸಿಂಧನೂರ್ನಾಗ ಮಾಡಿ ಎಲ್ಲ ಮಕ್ಳ ಮದ್ವೆ ಎಲ್ಲ ಸ್ವಂತ ಮನ್ಯಾಗ ಸಿಂಧನೂರ್ನಾಗ ಮದ್ವಿ ಮಾಡಿದ್ವಿ. 5 ಮಂದಿ ಮಕ್ಳದ್ ಅಲ್ಲೇ ಮಾಡಿದ್ ನಾವು. ಅಲ್ಲೇ ಮಾಡಿದ್ವಿ. ಅಲ್ಲೇ ಮಾಡಿದ್ವಿ. ಮತ್ತೆ ಆತಗನು ಮಾಡಿದ್ವಿ. ಮಗ ಹುಟ್ಟಿದ. ಈಗ ಬಳ್ಳಾರಿಗೆ ಬಂದಾನ. ಬಳ್ಳಾರಿಯಾಗ ಇಷ್ಟು ಬೆಳದಾನ. ಏನಪ್ಪ ಆತ ಸ್ವಂತ ಬುದ್ಧಿಯಿಂದ ತಾನೇ. ಅವ್ರ ಅಪ್ಪರೇನು ಹೇಳ್ಕೊಡಾರಲ್ಲ. ನಾನಂತೂ ಮೊದ್ಲೆ ನಮಗಂತೂ ಏನು ಅಷ್ಟೇ ನಾವ್ 6ನೇ ಕ್ಲಾಸ್ ಓದಿದ್ವಿ. ನಮಗ ಅಷ್ಟು ಇದಿಲ್ಲ ಓದಿನ್ಯಾಗ. ಅಷ್ಟು ಓದಿದ್ರು ಓದಿಸಿದ್ರಲ್ಲ. ಭಾರಿ ಹುಷಾರಪ್ಪ. ಯಾವ
ಯಾರು 5ನೇ ಕ್ಲಾಸ್ ಯಾವ ಶಾಲಿಗೆ ಹೋಗಕತ್ತಿದ್ನ ಅವಲ್ಲಿದ್ದ ಹ್ಮ್ ಅವು ಗಣೇಶನ ಹಾಡುಗಳು, ಗಣೇಶನ್ ಕುಂದ್ರಿಸಿದ್ರೆ ಸ್ವಾತಂತ್ರ್ಯದ ಹಾಡುಗಳು ಹ್ಮ್ ಎಲ್ಲ ಇವನ್ ಕೂಡ ಆಡ್ಸಾರ ಮಾಸ್ಟರ್. ಓ ಆಗಿಂದನೇ ಆಡೋದು. ಆಗ್ಲಿಂದಾನೇ ಆಡನ್ ನೋಡು. ಹ್ಮ್ 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 6ನೇ ಕ್ಲಾಸ್ಲಿದ್ದ ಶುರು ಮಾಡ್ಯಾನ ನೋಡ ಪಾಠ ಪದಗಳು ಆಡಾಕ. ಹ್ಮ್ ಹ್ಮ್ ಏನು ಅಷ್ಟು ಅವಾಗ ಹೆಂಗ್ ಓದ್ತಿದ್ರಮ್ಮ ಇವ್ರು ಬಾಳ ಕಾಲೇಜ್ ಇದೆ? ಹುಷಾರಿದ್ನಪ್ಪ, ಹ್ಮ್ 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 ಭಾರಿ ಹುಷಾರ. ಅಕ್ಷರಗಳಂತೂ ನೋಡಿದ್ರೆ ಮುತ್ತು. ಹ್ಮ್ ಅಷ್ಟು ಅಕ್ಷರಗಳು ಎಲ್ಲ ಯಾರು ಕಡೆ ಬರೋದು ಎಲ್ಲ ಕಡೆ ಒಂದ್ ಒಳ್ಳೆ ಹೆಸರು. ಹೆಸರು. ಹ್ಮ್ ಅಲ್ಲೇ ಆಗ್ಲಿ ಇದ್ರ ಸಿನ್ನೂರಾಗ ಆಗ್ಲಿ ಸುರಗುಪ್ಪೆದಾಗ ಆಗ್ಲಿ ಅವ್ರ ಕಕ್ಕನ್ ಕುಡಿದ್ನಲ್ಲ ಹ್ಮ್ ಅಲ್ಲಿ ಕೂಡ ಅಷ್ಟೇ. ಅಲ್ಲಿ ಕೂಡ ಮಕ್ಳಿಗೆ ಟ್ಯೂಷನ್ ಹೇಳೋದೆ ಹ್ಮ್ ಯಾವಾಗ್ಲೂ ಹುಡುಗರು ಅವನ ಜೊತೆಗೆ. ಹೌದು, ಈ ಟ್ಯೂಷನ್ ಹೇಳೋದು ಇಲ್ಲಿ ಯಾವಾಗಿಂದ ಪ್ರಾರಂಭ ಮಾಡಿದ್ರು? ಅಲ್ಲಿ ಸುರಗುಪ್ಪದಲ್ಲಿದ್ದ ಅಲ್ಲಿಂದನೇ ಪ್ರಾರಂಭ. ಪ್ರಾರಂಭ ಓಹೋ, ಅಂದ್ರೆ ಅವ್ರ ಅವರು ಕಕ್ಕನ್ ಕಾಲೇಜು ಓದ್ತಿರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾರಂಭ PUCಗೆ ಕಾಮರ್ಸ್ ಹಚ್ಚಿದ್ನಲ್ಲ ಹ್ಮ್ ಅವ್ರ ಕಕ್ಕನ ಜೊತೆಗೆ ತಾನು ಟ್ಯೂಷನ್. ಹ್ಮ್ ಹ್ಮ್ ಅವ್ರ ಕಕ್ಕ ತಾನು ಇಬ್ರು ಹೇಳ್ಕೊಡು. ಕಕ್ಕನಿಂದನೇ ಇದು ಬುನಾದಿ. ಕಕ್ಕನಿಂದನೇ ಟ್ಯೂಷನ್ ಇಂದ ಬುನಾದಿ. ಹ್ಮ್ ಇನ್ನ ಎಷ್ಟು ಸಲ ಹೇಳಂದ್ರೆ ಹೇಳ್ತನ ಅವ್ರ ಕಕ್ಕನಿಂದಾನೇ ಟ್ಯೂಷನ್ ನಿಂದ ಬುನಾದಿ ಹೌದೌದಮ್ಮ. ಮಕ್ಳಿಗೆ ಹೇಳ್ಕೊಡೋದಾಗ್ಲಿ, ಹ್ಮ್ ಅವ್ಕ ಹುಷಾರ್ ಮಾಡೋದಾಗ್ಲಿ, ಹುಡುಗರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು, ಹ್ಮ್ ಯಾವ ರೀತಿ ಇಲ್ಲ. ಆತ ನಮ್ ಮೈದ್ನ ಸೈನ್ಸ್ ಮಾಡಿದ್ನಪ್ಪ, ಹ್ಮ್ ಭಾರಿ ಇಂಟೆಲಿಜೆಂಟ್ ನಮ್ಮ ಮೈದ್ನ. ಹ್ಮ್ ಆತನಿಂದ ಎಲ್ಲ ಇತ್ತ ಕಲ್ತ್ಕೊಂಡಿದ್ದು. ಹ್ಮ್ ಎಲ್ಲ ಕವನ ಬರಿತಿದ್ದ, ಹ್ಮ್ ಕವನಗಳು ಸುತ್ತ ಬರ್ದಾನ, ಎಷ್ಟೊಂದು ಬರ್ದಾನ ಕವನಗಳು. ಹ್ಮ್ ಹ್ಮ್ ಒಟ್ಟಲ್ಲಿ ಒಬ್ಬ ಕವಿ ಇದ್ದಾರೆ ಸಾರಲ್ಲಿ ಕೂಡ. ಅದೇ ಹ್ಮ್ ಕವನಗಳು ಕೂಡ ಬರ್ದಾನಪ್ಪ, ಬಹಳ ಬರ್ದಾನ ಕವನಗಳು. ಹ್ಮ್ ಏನ್ ಇಷ್ಟು ಮುಂದ್ ಬರಕ್ ಅವನೇ ಕಾರಣ. ಯಾರು ಹೇಳ್ಕೊಟ್ಟಿಲ್ಲ, ಹ್ಮ್ ನಾವ್ ಏನ್ ಆತಗ ಬಲವಂತ ಮಾಡಿಲ್ಲ, ಏನು ಇಲ್ಲ. ನಿಮ್ಗೆ ಏನ್ ಅನಿಸ್ತಿತ್ತಮ್ಮ ಎಲ್ಲಾ ಮಕ್ಳಿಗೆ ನೋಡಿದಾಗ, ಎಲ್ಲಾ ಮಕ್ಳು ಆಟ ಆಡುವಾಗ, ನಿಮಗೆ ಸಾರು ನೋಡಿದಾಗ ಆತರ ನಿಮ್ಗೆ ಯಾವ ತರ ಒಂದು ಫೀಲ್ ಅಯ್ಯೋ ದೊಡ್ಡ ಫೀಲ್ ಅಪ್ಪ. ಹ್ಮ್ ಎಲ್ಲಿಗೆನ ಹೋಗ್ಲಿ, ಯಾರನ್ನ ಬಿಟ್ಟು ಹೋಗ್ತಿದ್ದೆ ನಾನು, ಅವನ್ನ ಮಟ್ಟಿ ಬಿಟ್ಟು ಹೋಗ್ತಿದ್ದಿಲ್ಲ. ಯಾವ ಫಂಕ್ಷನ್ಗೆನ ಹೋಗ್ಲಿ ಹ್ಮ್ ಬೇಜಾರ್ ಮಾಡ್ಕೊಂತಾನ ಒಂದೊಂದ್. ಹ್ಮ್ ಬಾಳ ಫೀಲಿಂಗ್ ಅಪ್ಪ. ಇಂಥ ಹುಡುಗರು ನೋಡಿದಂಗಲ್ಲ ನನಗೆ ಫೀಲಿಂಗ್. ಯಾಕ 4 ಮಕ್ಳಿದ್ದು ಔಟ್ರ್ ನೋಡಿ ನಾನು ಹೌದಾ? ಮರಿತಿದ್ದೆ ಇರ್ತದ್ದು. ಹ್ಮ್ ಇರ್ಲಿ ಬಿಡು, ಇಷ್ಟು ಜನ ಇದಾರಲ್ಲ ಅವನ್ನ ನೋಡ್ಕೊಂಡು ಹೋಗ್ತಾರ ಅಂತ. ಹ್ಮ್ ಆಮೇಲೆ ನನಗೆ ಹುಟ್ಟಿತು, ಇನ್ನ ದೊಡ್ಡರಾದಂಗಲ್ಲ ಯಾರ ಸಂಸಾರ ಅವ್ರಿಗೆ, ಇವನ್ನಂತೂ ಯಾರು ನೋಡೋದಿಲ್ಲ. ಹ್ಮ್ ಮದ್ವಿ ಮಾಡ್ಬೇಕು, ಅವ್ರ ಗಂಡ ಹೆಂಡತಿ ಬೇಸಿರ್ತಾರ. ಹೌದಮ್ಮ, ಹೆಂಡತಿಗೆ ಬಂದಷ್ಟು ಯಾರಿಗೂ ಬರೋದಿಲ್ಲ. ನಿಜ. ಮಕ್ಳಿಗೆ ಹೆಂಡತಿಗೆ ಬಂದಷ್ಟು ಯಾರಿಗೆ ಕಳ್ಕಕ್ಲೈತಿ ಅಂತ ನಾವ್ ಬಂಧು ಬಳಗದಾಗನ್ನ ಮಾಡಿಕೆ ಎಲ್ಲೇನ ಮಾಡಿ ಹ್ಮ್ ಬರೋದಲ್ಲ ಅಂತ ನಾನು ಒಂದೇ ತೀರ್ಮಾನ, ನೀನ್ ಮಾಡ್ಕೋಬೇಕು ಸ್ವಾಮಿ ಮದ್ವಿ. ಹ್ಮ್ ನಾನು ಇರೋತಟಿ ನೀನ್ ಮಾಡ್ಕೋಬೇಕು, ನಿನ್ ಒಟ್ಟ ನಾನ್ ನೋಡ್ಬೇಕು. ಹೌದು. ಇದೇ ಹಿಡಿದಿದ್ನ ಅಲ್ಲಿ ಹ್ಮ್ ಆತು. ಅಲ್ಲಿ ಅಂದ್ರೆ ಇಲ್ಲ, ನೀವ್ ಅಲ್ಲಿ ಅಂದ್ರೆ ಕೇಳಂಗಿಲ್ಲ. ಅದು ಎಷ್ಟನ್ನ ಖರ್ಚಾಗಲ್ಲ, ನಮ್ಮದು ಹೋಗ್ಲಿ, ಹ್ಮ್ ಫಸ್ಟ್ ನೀನ್ ಮದ್ವಿ ಮಾಡಿಕೆ. ಹ್ಮ್ ಹ್ಮ್ ನನ್ನ ಮಾತಿ ಕಟ್ಟು ಬಿದ್ದ ಮದ್ವಿ ಮಾಡಿಕೆ. ಹ್ಮ್ ಹ್ಮ್ ಇಷ್ಟ ಆಯ್ತು ನೋಡಪ್ಪ. ಇವಾಗ ಇಷ್ಟು ಬೆಳೆದಾನ ಹ್ಮ್ ದೇವ್ರ. ಇವಾಗ ಏನ್ ಅನಿಸ್ತದಮ್ಮ ನಿಮಗೆ? ಏನಿಲ್ಲಪ್ಪ ಅಂತಂದ ಆರೋಗ್ಯದಿಂದ ಬೇಸಿದ್ ಬಿಟ್ರ ಆಯ್ತು. ಹ್ಮ್ ಹ್ಮ್ ಆರೋಗ್ಯ ಸ್ವಲ್ಪ ಹ್ಮ್ ಏನದು ಅಸ್ತಮ ಅಂತೇಳಿ ಬಂದು ಹ್ಮ್ ಮನುಷ್ಯನಿಗೆ ಅದೇ ಅಸ್ತಮನೇ ಮೆತ್ತಗ್ ಮಾಡ್ತೇವನ್ನ. ಯಾವಾಗಮ್ಮ ಇದು? ಈಗ ಹೋದ ವರ್ಷಪ್ಪ 2 ವರ್ಷ ಆಯ್ತು ನೋಡದು ಬಂದು ಅಸ್ತಮ ಅಂತ ಬಂದು. ಅದು ಬಂದಲ್ಲಿದ್ದ ನಮಗೇನು ಸ್ವಲ್ಪ ಬಹಳ ಅವಾಗ ಅದ್ರಕಿನ್ನ ಮೊದ್ಲು ಈ ಮನೆ ಕಟ್ಟುವಾಗ ಆಗ್ಲಿ ಬಿಡುವಾಗ ಆಗ್ಲಿ ಎಷ್ಟೇ ಆಕ್ಟಿವ್ ಮನುಷ್ಯ, ಎಷ್ಟು ಎಲ್ಲಿಗೇನೋ ಹೋಗ್ಲಿ ಆಡೋದು ಮಾಡೋದು. ಆ ಧ್ವನಿ ಇವಾಗಿಲ್ಲ ಅವನಿಗೆ, ಆ ಧ್ವನಿ ಇಲ್ಲವು. ಎತ್ತಿ ಆಡಕನು ಆಗೋದಲ್ಲ ಅದು ಇದು. ಹಂಗಾಗಿ ಬಹಳ ಹುಷಾರ ಅಂದ್ರ ಅಂತ ಹುಷಾರ ನೋಡಪ್ಪ ತೇಲಿ. ಒಂದ್ ಸಲ ಹೇಳಿ ಅಂದ್ರೆ ಅಷ್ಟು ಸಾಕು. ಎಷ್ಟು ದಿವಸ ಅಡ್ಮಿಟ್ ಆಗಿದ್ರಮ್ಮ ಸರ್ ಡಾಕ್ಟರ್? ಆರಾಮಿದ್ದಿಲ್ಲ ಅಂತ ಹೇಳಿದ್ರಲ್ಲ. ಒಂದು 10 ದಿನ ಅಡ್ಮಿಟ್ ಆಗಿದ್ನಪ್ಪ. 10 ದಿನ ಬಳ್ಳಾರಿ ಆದರ್ಶ ಹಾರ್ಟ್ ಕೇರ್ ಅಂತ ಅಲ್ಲಿ ಅಡ್ಮಿಟ್ ಆಗಿದ್ದ. ಆದರ್ಶ ಹಾರ್ಟ್ ಕೇರ್ನಾಗ ಆತ ಅಸ್ತಮ ನೋಡೋತನೆ ಡಾಕ್ಟರ್ ಬಹಳ ಇದು ಮಾಡಿದೆ. ಮಿಷನ್ ಕೊಟ್ಟಾರ 80,000 ರೂಪಾಯಿ ಮಿಷನ್. ಅದು ಎಲ್ಲ ಶ್ವಾಸಕೋಶನ ಇಷ್ಟ ಅಗಲ ಮಾಡ್ತದಂತ. ಅದನ್ನು ಇಟ್ಕಂತಾನ ರಾತ್ರಿ ಹೊತ್ಲಿ. ತನಗೆ ತ್ರಾಸ ಆದ್ರೆ ಇಟ್ಕಂತಾನ. ಹೆಂಗ ಒಟ್ಟ ಆತನ ಆರೋಗ್ಯ ಬೇಸಿದ್ರೆ ಇನ್ ಏನಾದ್ರೂ ಮಾಡ್ತಾನಪ್ಪ. ಆರೋಗ್ಯಂದ ಬೇಸಿರ್ಬೇಕು. ಆತ್ಮವಿಶ್ವಾಸ ಬಾಳ ಗಟ್ಟಿ. ಎಂತರ್ನನ್ನಾಗ್ಲಿ ಗೆಲಿತಾನ. ಡಾಕ್ಟರ್ ಕೊನೆಗೆ ಏನಿಲ್ಲ, ನೀವು ಹುಷಾರಾಗಿರ್ಬೇಕಪ್ಪ. ಎಣ್ಣೆ ಬೋಗ್ತಿಮಂಗಿಲ್ಲ, ಧೂಳಕ್ ಹೋಗಂಗಿಲ್ಲ, ಧೂಳ ತಗಲ್ಸ್ಯಂಗಿಲ್ಲ. ಇಷ್ಟೇ ಇರೋ ನೀನ್ ಬೇಸಿರ್ತೀವಿ. ಎಲ್ಲ ಈ ಶ್ವಾಸಕೋಶ ಅದಾವಲ್ಲಪ್ಪ, ಒಂದ್ರ ಮೇಲೆ ಒಂದು ಹತ್ತೆ ಆದಂಗ ಆಗ್ಯಾವ.
ಅದಕ್ಕೆ ಮೇಳೆ ಮೇಲೆ ಹೋಗೋದು ಬೇಡ ಅಂತ ಹೇಳಿದ್ರು ಅವ್ರು. ಹ್ಮ್ ಹ್ಮ್ ಟ್ಯೂಷನ್ ಹೇಳಕ್ ಮೇಳೆ Tuition, ಮೇಲೆ ಹಾ. ಹತ್ತೋದು ಇಳಿಯೋದು ಮಾಡ್ಬೇಡ್ರಿ, ಹ್ಮ್ ನಿಮಗೆಲ್ಲ ಅವಲ್ಲೇ ಇದಾಗಿಬಿಟ್ಟಾವ, ಹ್ಮ್ ಒಂದ್ರ ಮೇಲೆ ಒಂದು ಕೂತ್ ಬಿಟ್ಟಾವ, ಅವು ಓಹೋ ಉಸಿರಾಟ ಆಡಕ್ ತೊಂದ್ರೆ ಆಗುತ್ತೆ, ಹ್ಮ್ ಬ್ಯಾಡ ಅನ್ನೋದಕ್ಕೆ ಬಿಟ್ಬಿಟ್ಟಿ. ಮತ್ತೆ ಹ್ಮ್ ಹ್ಮ್ ಟ್ಯೂಷನ್ ಕೂಡ ಎಲ್ಲಿ ಹೇಳೋದೇ ಹೌದೌದು. ಇಲ್ಲಪ್ಪ, ಹ್ಮ್ ಹೇಳೋದ್ ಸುತ್ತ ಆಗ್ಬೋದು. ಕೆಳಗಡೆ ಮಾತ್ರ ಹೇಳ್ತಾರ ನಮಗೆ. ಕೆಳಗಡೆ ಕೂಡ ಹೇಳಲ್ಲಪ್ಪ, ಹ್ಮ್ ಯಾರಿಗಿಲ್ಲ. ಹಿಂಗ ಹೆಣ್ಣು ಹುಡುಗರು ಬಲಿ ನಮಗೆ ಪೂರ ಹ್ಮ್ ಹತ್ರ ಇದ್ದವರು ಸಾರು ಹೆಂಗನ ಮಾಡಿ ಹೇಳ್ರಿ. 5 ಹುಡುಗರು ಬರ್ತಿದ್ವು ನೋಡಪ್ಪ, 5 ಅಬ್ಬಾವು. ಅಷ್ಟೇ. ಅವಕ್ಕೂ ಏನು ಹೇಳೋದಾಗ್ತಿದ್ದಿಲ್ಲ, ಬಂದ್ಮೇಲೆ ಸಾಕು ಮಾಡ್ಕೊಂಬಿಡ್ತಿದ್ದೆ. ಕುಂದ್ರೋದನ್ನು ಆಗ್ವಲ್ದು, ಅವಾಗ ಕುಂತಂಗ ಹ್ಮ್ ಕುಂದ್ರೋದು ಆಗ್ವಲ್ದು. ಏನಪ್ಪ ಗಾಡಿ ಹೊಡೆದು ಸೈಕಲ್ ತಿರುಗಿ ಹ್ಮ್ ಇವೆಲ್ಲ ನೋವು ಅಂತಾನೆ. ಹೌದೌದಮ್ಮ. ಸೈಕಲ್ ಎಷ್ಟಪ್ಪ SLC ಇದ್ದಲ್ಲಿದ್ದು SLCಗಿಲ್ಲ, ಹ್ಮ್ ಸುರ್ಗುಂಪಿ ಬಂದ್ ನೋಡು, ಹ್ಮ್ ಸುರ್ಗುಂಪಿಯಾಗ ಕೊಟ್ರು ಗೌರ್ಮೆಂಟ್ನವ್ರು. ಹ್ಮ್ ಅವಲ್ಲಿದ್ದ ಕೈಲೇ ಸೈಕಲ್ ಸೈಕಲ್ ಹ್ಮ್ ತಿರುಗ್ಕೊಂಡ್ ಮತ್ತೆ ಅವಲ್ಲಿದ್ದ ಹಂಗೇ ಮಾಡ್ತಾನಂದ್ರ ಮತ್ತೆ ಅದು ಕೈ ಬಹಳ ಗ್ರೇಟ್ ಗ್ರೇಟ್ ಅಲ್ಲ ಬಹಳ great ಎಷ್ಟು ತಡಿತೈತಿ ಹೇಳು. ಸಾರನ್ನ ನೋಡಿದ್ರೆ ನಾವ್ ಈಗ ಅವ್ರ ಮೆಟ್ಲು ಹತ್ತೋದು ನೋಡಿದ್ರೆ ನಮಗೆ ಬಹಳ ಆಶ್ಚರ್ಯ ಆಯ್ತು. ಮತ್ತೆ ಅವ್ರು ಎಷ್ಟು ಕಷ್ಟಪಟ್ಟು ಅದು ಹತ್ತೋದು ಇಳಿಯೋದು ಒಬ್ಬರೇ ಮಾಡ್ತಿದ್ರು, ಅದೇ ನಮಗೆ ಬಹಳ ಬಾಳಪ್ಪ. ಇಲ್ಲಿ ಆಶ್ಚರ್ಯ. ಬಾಳಾರ ನೋಡಿ 3 ಅಂತಸ್ತಿನ ಮೇಲೆ ಕೂಡ ಇದ್ದು ಹಾ. ಜೀವನ ಮಾಡಿ ಟ್ಯೂಷನ್ ಹೇಳಿ ಹಂಗ ಮಾಡ್ಕೊಂತ ಬಂದಾನ. ಊರಿಗೆ ಬಂದ್ರೆ ಬರ್ತಿದ್ದಿಲ್ಲ, ನನಗ್ ಊರಿಗೆ ಬಂದ್ರೆ ಟೈಮ್ ಪಾಸ್ ಆಗಲ್ಲಮ್ಮ ಹ್ಮ್ ಅಂತದ್ದ. ಹ್ಮ್ ಏನಪ್ಪ ಅಲ್ಲೇ ಅವರಪ್ಪ ಒಟ್ಟು ಅವ್ರಿಗೆ ಮಕ್ಕಳದೇ ಒಂದ್ ಚಿಂತೆ. ಚಿಂತೆ ಹ್ಮ್ ಹ್ಮ್ ಚಿಂತೆ. ಹ್ಮ್ ಏನಪ್ಪ ಊರಿಗೆ ಬಂದ್ರೆ ಅಲ್ಲಿ ಊರಾಗನ ಅಷ್ಟೇ ಬರೆಯೋದೇ ಹ್ಮ್. ಬರೆಯೋದು ಅದೇ ಆತನ ಉದ್ಯೋಗ, ಅದೇ ಜೀವನ, ಅದೇ ಇದು. ಆರೋಗ್ಯ ಒಂದೇ ದೇವ್ರು ಬೇಯಿಸ್ಕೊಟ್ರೆ ಸಾಕು ನೋಡಪ್ಪ. ನಾವೇನಿಲ್ಲ, ಮಗ ದೊಡ್ಡನಾಗತಕ್ಕನ. ಅಮ್ಮ ಈಗ ಎಷ್ಟೋ ಪ್ರಶಸ್ತಿಗಳು ಸಾರಿಗೆ ಬಂದಿದಾವ, ಅದ್ರ ಬಗ್ಗೆ ನಿಮಗೆ ಎಷ್ಟು ಸಂತೋಷ ಬಾಳ ಅನ್ಸುತ್ತೆ? ಹೆಮ್ಮೆ ಐತಪ್ಪ, ಹ್ಮ್ ಬಾಳ ಹೆಮ್ಮೆ ಐತಿ. ಇಷ್ಟು ಕಾಲ ಇದ್ದವ್ರು ಎಷ್ಟೆಷ್ಟೋ ಡಿಗ್ರಿಗಳು ಪಾಸ್ ಆದವ್ರು ಸತ್ಯಮ್ಮ ಇದು. ನಮ್ ಮಗನ ಮುಂದೆ ಏನು ಮಾಡಂಗಿಲ್ಲ, ಹ್ಮ್ ಎಲ್ಲವೂ ಪ್ರಶಸ್ತಿ ತಗೊಂಡಾನ. ಹಾ. ಇಂಥವಿಲ್ಲ ಅನ್ನಂಗಿಲ್ಲ. ಹ್ಮ್ ಎಲ್ಲಿ ಹೋದ್ರೆ ಇನ್ನೂ ಕರಿತಾರ. ಅವ್ನ ಆರೋಗ್ಯ ಬೇಯಿಸಿಲ್ದದಕ್ಕ, ಹ್ಮ್ ದೂರ ಹೋಗ್ಲಾರ್ದದ ಆಗ್ಲಾರ್ದದಕ್ಕ ಹ್ಮ್ ಹೋಗಿಲ್ಲ ಇನ್ನು ಅವ್ನು. ಒಟ್ಟು ಈಗ ಸಾರ್ಥಕತೆ ಅನಿಸ್ತಮ್ಮ. ಸಾರ್ಥಕತೆ, ನಾನ್ ನಡೆದದಕ್ಕೆ ಸಾರ್ಥಕತೆ. ಅಲ್ಲ, ಯಾಕಂದ್ರೆ ಮುಂಚೆ ಆ ಇಬ್ರು ಕ್ಷಣದಾಗ ನಿಮ್ಮ ಸಾರಿಗೆ ಆತರ ನಿಮ್ ಮಗನಿಗೆ ಆತರ ಆದಾಗ ನಿಮ್ಗೆ ಎಷ್ಟು ನೋವಾಗಿರ್ತದೆ. ಹಬ್ಬ ಅದು ಹೇಳ್ಬಾರ್ದು. ಹ್ಮ್ ಯಾಕನ್ನ ಆಗ ಆಗ ನೀವು ಬಾಧೆ ಪಟ್ಟಿರ್ತೀರಿ, ಈಗ ಏನ್ ಅನ್ಸ್ತದೆ? ಇವಾಗ ಬಾಳ ಖುಷಿ ಆಗುತ್ತೆ. ಹೌದಲ್ಲ, ಬಾಳ ಖುಷಿ ಆತಪ್ಪ, ಬಾಳ ಖುಷಿ. ಅವಾಗಿಂದ ನೋಡ್ಕೊಂಡ್ ನಾನು. ಅವ್ರ ತಂದೆಯವ್ರ ಆವಾಗ ಏನಂದ್ರಮ್ಮ? ಅವ್ರ ಹಂಗಪ್ಪ ಭಾರಿ ಚಿಂತೆ ಮಾಡ್ತಿದ್ರು ಮಗನ ಸಲುವಾಗಿ. ನಾನ್ ಡಾಕ್ಟರ್ ಆಗಿ ಹಿಂಗಾಗ್ಬಿಡ್ತಲ್ಲ ನನ್ ಮಗನ್. ಅವಾಗ ತಾಚಾರಪ್ಪ, ಪೋಲಿಯೋ ಡ್ರಾಪ್ ಎಲ್ಲಿ ನಾವು ಬಳ್ಳಾರಿಗೆನ್ನ ಬರ್ಬೇಕು ಹಾಕ್ಸ್ಬೇಕಂದ್ರ ಆ ಸುರ್ಗುಂಪೆ ತಾಲೂಕ್ನಾಗ ಒಂದೊಂದ್ಸಲ ಇರ್ತಿತ್ತು, ಒಂದ್ಸಲ 2 ಸಲ ಕೇಳಿ ಬಂದಿ ಹೋಗಿ ಸಿಗ್ಲಿಲ್ಲ ಪೋಲಿಯೋ ಡ್ರಾಪ್. ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳಾಗ ಹಾಕ್ತಿದ್ರು. ನಾವು ಹಾಕ್ಸ್ಕೊಂಬರಕ್ ಹೋದಿವಿ, ಸಿಗ್ಲಿಲ್ಲ. ಸಿಗ್ಲಾರ್ದದು ಸಿಕ್ಕಿಲ್ಲ ಅಂತ ವಾಪಸ್ ಬಂದಿವಿ. ಇನ್ನೊಂದ್ಸಲ ಹೋಗಕ್ ಆಗ್ಲಿಲ್ಲ. ಅಲ್ಲಿ ಅಗ್ರಿ ಅಂತ ಬಂದ್ಬಿಡ್ತಪ್ಪ, ಮಳೆಗಾಲ ಬಂದ್ರ ಫುಲ್ ಅಗ್ರಿ. ಬಸ್ಗಳು ವೆಹಿಕಲ್ಗಳು ಏನು ತಿರ್ಗಾಡಂಗಿಲ್ಲ. ಅಂತ ಟೈಮ್ನಾಗ ಹಿಂಗಾಗ್ಬಿಡ್ತೀವಿ. ಬಾಳ ಕಷ್ಟ ಬಿಟ್ಟಿವಪ್ಪ, ಬಾಳ ಕಷ್ಟಪ್ಪ. ದೊಡ್ಡ ಎಂತ ಮನೆ, ನಾವು ಮಣ್ಣು ಉದ್ರ ಮನೆ, ಎಂಡೆ ಮನೆ ಸಾರ್ಸ್ಕೋಬೇಕು ಅಂತ ಮನೆ ಜೀವನ ನಮ್ದು. ಏನಪ್ಪ ಮತ್ತೆ ಹಂಗೆ ಹುಡುಗರನ್ನ ಅಲ್ಲೇ 7ನೇ ಕ್ಲಾಸ್ ಅಂತಾನೆ. ಹೆಣ್ಮಕ್ಳು ಓದೋ ತಟ್ಟಿಗೆ SLC ಆಯ್ತಪ್ಪ. ನಾ ಹೆಣ್ಣು ಹುಡುಗರು ಓದೋ ತಟ್ಟಿಗೆ SLC ಮಾಡಿದ್ರು. 8 ಹೋಗಿ 8, 9, 10 ಮಾಡಿದ್ರು. ಅವ ಹೆಣ್ಮಕ್ಳು ಅಲ್ಲೇ SLC ತನ ಓದಿದ್ರು. ಆಮೇಲೆ ಇವ್ರಂದೆ ಗಂಡ್ಮಕ್ಳು 3 ಗಂಡ್ಮಕ್ಳು 7ನೇ ಅಲ್ಲಿ ಮುಗಿಸಿ ಬೇರೆ ಕಡೆ ಓದಿರೋದು ಬಂದು. ಏನು ಇಷ್ಟು ನೋಡಪ್ಪ ತನ್ನ ಕತೆ. ಸಾರ್ಥಕತೆ ಅಪ್ಪ, ಮಗ ಹುಟ್ಟಿದಕ್ಕೆ. ಅವ್ರಿಬ್ರು ಮಕ್ಕಳಕ್ಕಿನ್ನ ಇತ್ತಂದೇ ಹೆಚ್ಚು ನಮಗೆ. ಅವ್ರ ಕಾಲಿದ್ದಾರೆ ಹೆಂಗಾದ್ರು ಮಾಡ್ತಾರ, ಏನಾದ್ರು ಮಾಡ್ತಾರ. ಕಾಲಿಲ್ದವನು ಇಷ್ಟು ಮಟ್ಟಿಗೆ ಬೆಳೆದನ್ನಂದ್ರೆ ಭಾರಿ ಖುಷಿ ಪಡ್ತಿದ್ದ ಅವ್ರಪ್ಪ, ಬಾಳ ಖುಷಿ ಪಡ್ತಿದ್ದ. ನಮಗಾದ್ರೂ ಅಷ್ಟಪ್ಪ ಹೆಮ್ಮೆ ಅವನಿಂದ. ಒಬ್ರಿಗೇನೋ ಒಂದ್ ಮಾತು ಅಂದಾನೆ, ಸಿಟ್ಟು ಮಾಡ್ಯಾನೆ, ಯಾವುದು ಇಲ್ಲ. ಅಷ್ಟೇ ನಿಧಾನಾಗಿ. ಮತ್ತೆ ನಮಗೆ ಬುದ್ಧಿ ಹೇಳ್ತಾನಾಗ್ಲಿ, ಒಬ್ರು ಒಂದು ಮಾತು ಬೈಯತ್ತಾರ. ಈ ಮನೆ ಆದಾಗ ಇದ್ದಿಲ್ಲಲ್ಲ ಅವ್ರ ತಂದೆಯವ್ರು ಇದ್ದಿಲ್ಲಲ್ಲ? ಇದ್ದಿಲ್ಲಪ್ಪ, ಹೋಗಿದ್ದು. ಅವ್ರು ಹೋದ್ಮೇಲೆ ವರ್ಷದೊಳಗಂತ ಎತ್ತಿಕೊಂಡಿವಿ. ಈ ಮನೆ ಆದಾಗ ಅವ್ರು ಇನ್ನೂ ಸ್ವಲ್ಪ ಖುಷಿ ಪಡ್ತಾ ಇದ್ರು, ಇನ್ನ ಖುಷಿ ಪಡ್ತಾ ಇದ್ರು.
ಮನೆ ಕಟ್ಟುವಾಗ ಆಗ್ಲಿ ಎಷ್ಟು ಕಷ್ಟಪಟ್ಟನಪ್ಪ ಅವನು. ಹ್ಮ್ ಹ್ಮ್ 12-1 ಗಂಟೆಗೆ ಓದ್ತಿದ್ದ ಸಾಲಿಗೆ. ಹ್ಮ್ ಸಾರಂಗ ಪಾಪ ಅವರನ್ನು ಬಹಳ ಪ್ರೋತ್ಸಾಹ ಕೊಟ್ರು. ಹ್ಮ್ ಹ್ಮ್ ಕಟ್ಸಂತ ಇದಿ ಸ್ವಾಮಿ, ಹ್ಮ್ ಕಟ್ಟು ಮಾಡು. ಹ್ಮ್. ಅವ್ರನ್ನು ಏನ್ ಅಂತದಲ್ ಪೂರ ಯಾವಾಗನ್ನ ಸಿಟ್ಟು ಬಂದಾಗ ಹೆಂಗ್ ಸೋಮು ಹ್ಮ್. ಹಿಂಗ್ ಮಾಡಿದ್ರೆ ಎಲ್ಲ ನಿನ್ ಜೊತೆಗ್ ಬಂದಾರಲ್ಲ ನನಗೆ ಅಂತದಾರ, ಹ್ಮ್. ಇಷ್ಟೊತ್ತಿಗೆ ಬಂದ್ರೆ ಹೆಂಗಪ್ಪ ನಿನ್ನ. ಹ್ಮ್ ಅವಾಗ ಸಾರ್ ಏನನ್ನ ಅಂದ್ಕೊಳ್ರಿ ಸರ್, ಹ್ಮ್ ಒಂದು 5-6 ತಿಂಗಳು ನನಗೆ ಟೈಮ್ ಕೊಡ್ರಿ ಅಂತ. ಹ್ಮ್ ಅವಾಗ ಸಾರ್ನ ಕೇಳ್ಕೊಂಡು ಹ್ಮ್ ಮನೆ ಕಟ್ಟುವಾಗ ಅಲ್ಲಿ ಬಹಳ ಕಷ್ಟ ಬಿಟ್ನಪ್ಪ. ಹ್ಮ್ ತರವು ಮಾಡವು ಹ್ಮ್ ಎಲ್ಲ ಹೋದು, ಮತ್ತೆ ನೋಡ್ಕೊಂಬೋದು. ಎಲ್ಲ ಒಬ್ಬರೇ ಮಾಡಿದ್ರು. ಅವ್ರ ತಮ್ಮ ಎಲ್ಲ ತಂದಾಕ್ತಿದ್ದ ಮಾಲು. ಹ್ಮ್ ಹೋಗಿ ಹೋಗಿ ಅಂಗಡಿಗೆಲ್ಲ ಆರ್ಡರ್ ಕೊಟ್ಟು ಬರೋದು ಮಾಡೋದು. ಹ್ಮ್ ಅದ್ದಿಂದಲ್ಲ ಮುಂಜಾನೆ 7ಕ್ಕೆ ಹೋದಾತ ಅವಂದು ಏನು ಅಂಬಕ್ಕಿಲ್ಲ. ಅವನಿಗೆ 9 ಗಂಟೆಗೆ ಮನೆಗೆ ಬರೋನು ಅವನು. ಹೌದು. ಈತನೇ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಈಗ ಇಲ್ಲೇ ಇರ್ತದ್ನಲ್ಲ. ಹ್ಮ್ ಈ ಕೂಲಿ ಆಳುಗಳು ಆ ಮನೆ ಕಟ್ಟಿದ್ರೆ ನೋಡ್ಬೇಕು, ಇವನೇ ಈ ಮನೆ ಕಟ್ಟಿದ್ರೆ ನೋಡ್ಬೇಕು. ಹ್ಮ್. ಏನ್ ಮಾಡ್ಯಾರ ಏನ್ ಬಿಟ್ಟಾರ ನಾನು ಒಂದಿಟ್ಟು ನೋಡ್ಕೊಂತಿದ್ದೆ. ಹೌದಮ್ಮ. ಆಗೈತೆ ಅಷ್ಟೇ. ಹ್ಮ್ ಮನೆ 2 ಮನೆ, ಇಬ್ಬರಿಗೆ ಅಣ್ಣ ತಮ್ಮರಿ ಮನೆ ಆದವು. ಹ್ಮ್ ಏನಪ್ಪ ಮಗದನ್ನ ಹ್ಮ್ ಆರೋಗ್ಯಂದ ದೇವ್ರ ಬೇಸ್ ಕೊಟ್ರು ನಮ್ಗೆ, ಅಷ್ಟೇ ಸಾಕು ನೋಡ್ರಿ. ಅವಿ ಈಗ ಮೊಮ್ಮಗನ್ ನೋಡಿ ಏನ್ ಅನ್ಸದಮ್ಮ? ಬಾಳ ಖುಷಿ ಆತತಪ್ಪ. ಎಷ್ಟು ಹುಷಾರಿದ್ದಾನ? ಹುಷಾರ್ ತಂದೆಂಗ ಹುಷಾರದನಪ್ಪ ಅವನು. ಅವನ್ ಮಗ ಈ ನಮ್ ಸೋಮನಾಥ್ನಷ್ಟು ಹ್ಯಾಂಡ್ ರೈಟಿಂಗು ಹ್ಮ್ ಬುದ್ಧಿ ಅಷ್ಟೊಂದಿಲ್ಲ, ಆದ್ರೂನು ಪರವಾಗಿಲ್ಲ. ಹ್ಮ್ ನಮ್ಮ ದೊಡ್ಡ ಮಗ ಒಂದು ಹೋಲಿಕೆ ಬಂದ್ಬಿಟ್ಟತಪ್ಪ ಅವನಿಗೆ. ಹ್ಮ್ 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 ಸತ್ನಲ್ಲ ಹ್ಮ್ ಎಲ್ಲ ಅವನ್ ಹೋಲಿಕೆ ಬಂದ್ಬಿಟ್ಟತ ಅವ್ನಿಗೆ. ಹ್ಮ್ ಅವ್ರ ಅಪ್ಪಂದು ಅವ್ರ ಕಾಕ ಅಪ್ಪಂದು ರುದ್ರ ಮನೆ ಆದ್ರೂ ಕೂಡ ಬಾಳ ಹುಷಾರ, ಹ್ಮ್ ಬಾಳ ಶಾರ್ಪು ಏನಪ್ಪ. ಹ್ಮ್ ಇವನಿಗೆ ಸ್ವಲ್ಪ ಅವ್ರ ದೊಡ್ಡಪ್ಪನ ಗಾಳಿ ತಿರುಗಿಬಿಟ್ಟದ. ಹ್ಮ್ ಹ್ಮ್ ಚೆನ್ನಾಗಿ ಆಡ್ತಾನಲ್ಲಮ್ಮ. ಆಡ್ತಾನ. ಹ್ಮ್ ಮಗಂದು ತಂದೆದ್ ಬಂದತೆ 1/2% ಬಂದತೆ. ಈ ಹ್ಯಾಂಡ್ ರೈಟಿಂಗ್ ಎಷ್ಟು ಹೇಳ್ಕೊಡ್ತಾನ ರವಿ. ಹ್ಯಾಂಡ್ ರೈಟಿಂಗ್ ನನ್ನಂಗ ಆಗ್ಲಂತ ಹ್ಮ್ ಬರೇ ಒಟ್ಟು. ನನ್ನ ಮಗ ದೊಡ್ಡ ಮಗ ಹೆಂಗ್ ಬರಿತಿದ್ನ ಹಂಗೆ ಬರಿತಾನ, ಹ್ಮ್ ಹ್ಮ್ ಸೇಮ್. ಮುಂದೆ ಸರಿ ಹೋಗುತ್ತೆ. ಏನ್ ಸರಿ ಆತಾವ, ಸರಿಯಾಗಿ ಹಾಕಲ್ಲಪ್ಪ ಅವು. ಹ್ಮ್ ಆಗದೇ ಇಲ್ಲ, ಚಾನ್ಸೇ ಇಲ್ಲ ಅದು. ಹ್ಮ್ ಇವಾಗ್ಲೇ ಬರ್ಬೇಕಾಗಿತ್ತು. ಹ್ಮ್ ಏನ್ 3-4ನೇ ಕ್ಲಾಸ್ ಇದ್ನಲ್ಲ ಹ್ಮ್ ಅವಾಗೇ ಬರ್ಬೇಕಾಗಿತ್ತು. ಹ್ಮ್ ಬರ್ಲಿಲ್ಲ ಅವು, ಹ್ಮ್ ದೊಡ್ಡವು ಅವನು ಅಕ್ಷರ. ಹ್ಮ್ ಆಮೇಲೆ ಹ್ಯಾಂಡ್ ರೈಟಿಂಗ್ ಅವರಪ್ಪನು ಅವನು ಹೋಲಿಕೆ ಆಗದೇ ಇಲ್ಲ. ಹ್ಮ್ ನಾವು ದೊಡ್ಡ ಮಗಂದು ಹೋಲಿಕೆನೇ ಬರ್ತಾವ ಹ್ಮ್ ಅಕ್ಷರ. ನಿಮ್ಮ ಹತ್ರ ಹೆಂಗಿರುತ್ತೆ ನಮ್ಮ ಸಿದ್ದು? ಏನ್ ತಮಾಷೆ ಮಾಡೋದು ಅಥವಾ? ಏಯಪ್ಪ ಬಾಳ ತಮಾಷೆ, ಬಾಳ. ರಾತ್ರಿ ನೋಡು ಹ್ಮ್. ನನಗೆ ನಮಸ್ಕಾರ ಮಾಡ್ದಲ್ಲೇ ಮಕ್ಕಂಬಲ್ಲ ಅವನು. ಓಹೋ, ಕಾಲಿ ಒಳ್ಳೆ ನಮಸ್ಕಾರ ಸಂಸ್ಕಾರ. ಮಾಡಿ ಹ್ಮ್ ಗುಡ್ ನೈಟ್ ಅವ ಅಂತ ಹೇಳೇ ಮಲಿಕೊಂಬದು. ನೋಡ್ರಿ ಒಳ್ಳೆ ಸಂಸ್ಕಾರ ಬಂದಿದೆ. ಬಾಳ ಸಂಸ್ಕಾರಪ್ಪ. ಹ್ಮ್ ಬಾರಿ ನಿಧಾನ ಹುಡುಗ. ಹ್ಮ್ ಏನು ಬಾಳ ಇದನ ಹುಷಾರದನ. ಹ್ಮ್ ಅಂದ್ರ ಅವ್ರಪ್ಪನಷ್ಟು ಬರೋದಿಲ್ಲೇನೋ ಅನಿಸ್ತತೆ, ಮುಂದೆ ಬರ್ತಾ ಬರ್ತಾ ಬರ್ಬೋದೇನಂತ ಹ್ಮ್. ನನಗೆ. ಆಡೋದ್ ಮಟ್ಟಿಗೆ ಸೇಮ್ ಅಪ್ಪ, ಅವ್ರಪ್ಪ ಆಡ್ದಂಗ ಆಡ್ತಾನ. ಏನು ಇಷ್ಟ ಆಯ್ತು ನೋಡಪ್ಪ ತಂದು. ಹೆಂಗ ಮುಂದೆ ನನ್ಗೇನಿಲ್ಲ ರವಿ, ಆತ ಆರೋಗ್ಯದಿಂದ ಬೇಯಿಸಿದ್ಬಿಟ್ರೆ ಏನಾದ್ರೂ ಮಾಡಂಗದೇನಪ್ಪ ಅವನು. ಹ್ಮ್ ಆರೋಗ್ಯದಿಂದ ಬೇಯಿಸಿ ದೇವ್ರು ಕೊಟ್ಬಿಟ್ರೆ ಸಾಕಪ್ಪ ನಮ್ಗೆ. ಇಷ್ಟೇ. ಆಗ್ಲಮ್ಮ, ತುಂಬಾ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಇಷ್ಟೊತ್ತು ಸಾರ್ ಬಗ್ಗೆ ಹೇಳ್ದೇವ್ ನನಗೆ ಖುಷಿ. ಹ್ಮ್ ಏನು ಬಾಳ ಖುಷಿ ಆಯ್ತು ನನಗೆ ಮಗಂದು ಹೇಳ್ದಕ್ಕೆ. ಥ್ಯಾಂಕ್ಸ್ ಅಮ್ಮ. ಆಯ್ತು.